కర్ణాటక పరిణామాలపై డిప్యూటీ సీఎం డీకే శివకుమార్ క్లారిటీ ఇచ్చారు. తామంతా ఏకతాటిపై ఉన్నామని క్యాడర్కు మెసేజ్ ఇచ్చారు. ఎమ్మెల్యేలో ఎలాంటి గందరగోళం లేదని, కాంగ్రెస్ ఎమ్మెల్యేలంతా కలిసే ఉన్నారన్నారు డీకే. కాంగ్రెస్ లో ఎలాంటి గ్రూపులు లేవన్న డీకే ఏ ఎమ్మెల్యే నుంచి ఎలాంటి డిమాండ్లు లేవన్నారు. అంతేకాదు అందరినీ కలుపుకొని వెళ్లాలి అన్నదే తమ ఉద్దేశమన్నారు. ಈ ಪಕ್ಷನ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ, ಭೇಟಿ ಮಾಡಿದ್ದೇವೆ. ಸೊ ಆ ವಿಚಾರದಲ್ಲಿ ನಮ್ಮದು ರೋಡ್ ಮ್ಯಾಪು ಈಗ 2.5 ವರ್ಷ ಆಯಿತು. ನೆಕ್ಸ್ಟ್ 2.5 ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನು ಬಿಟ್ಟರೆ ಬೇರೆ ವಿಶೇಷ ಏನಿಲ್ಲ ಸರ್. 2.5 ವರ್ಷದ ರೋಡ್ ಮ್ಯಾಪ್ ಅಂದ್ರೆ ಅದು ಸಹಜವಾಗಿ ಶ್ರಮ ಪಟ್ಟಂತ ಡಿಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಏನು ಆ ಥರ ಏನಿಲ್ಲ. ಆ ಥರ 2.5 ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನಿಲ್ಲ. ಶ್ರಮಕ್ಕೆ ನನ್ನ ವೈಯಕ್ತಿಕ ಎಲ್ಲ ಪಕ್ಷ ತೀರ್ಮಾನ ಮಾಡ್ತಿದೆ. ಇಲ್ಲಾರು ನಂದಾಗಲಿ ಸಿದ್ದರಾಮಯ್ಯನವ್ರದ್ದು ಯಾವುದೂ ಇಲ್ಲಿ ವೈಯಕ್ತಿಕವಾದ ವಿಚಾರ ಇಲ್ಲ. ನಾವಿಬ್ಬರೂ ಪಕ್ಷ ನಮ್ಮನ್ನ ಗುರುಸಿದೆ. ನಾವು ಪಕ್ಷಕ್ಕೆ ವಾಪಸ್ ಅಧಿಕಾರಕ್ಕೆ ತರಕ್ಕೆ ಏನ್ಬೇಕೋ ನಾವೆಲ್ಲರೂ ಸೇರಿ ಒಟ್ಟಿಗೆ ಇರುವಂಥ ಮಂತ್ರಿಗಳು, MLAಗಳು, ಕಾರ್ಯಕರ್ತರು, ಚೇರ್ಮನ್ಗಳು, ಬ್ಲಾಕ್ ಅಧ್ಯಕ್ಷರುಗಳಿಂದ ಆದಿಯಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಇರುವಂಥ ಎಲ್ಲ ಲೀಡರ್ಗಳು ಒಟ್ಟಿಗೆ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ. I don't have any group here. But there is a huge demand of MLAs, sir. Huge demand of MLAs. There is large number of MLAs.